ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಭಾರತ ದೇಶದ ರಾಷ್ಟ್ರದ ಪ್ರಧಾನಿಗಳು ನಮ್ಮ ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ತೀರ್ಮಾನವನ್ನು ಮಾಡಿದ ಮೇಲೆ ಹಲವಾರು ಕಾರ್ಯಕ್ರಮಗಳ ಜೊತೆಯಲ್ಲಿ ಕೇವಲ ಇನ್ನು 2.5 ವರ್ಷದಲ್ಲಿ 100 ಕಿಲೋಮೀಟರ್ ದೂರದಲ್ಲಿ 50 ವರ್ಷ, 55 ವರ್ಷ, 40 ವರ್ಷ, 30 ವರ್ಷ, 28 ವರ್ಷ ಏನೇನು ಎಲ್ಲೆಲ್ಲಿ ಕಡೆ ಸ್ಟಕ್ಕಾಗಿ ನಿಂತಿತ್ತೋ ಎಲ್ಲಕ್ಕೂ ಕೂಡ ಚಾಲನೆಯನ್ನು ಕೊಟ್ಟು ಇವತ್ತು ರಾಮೋಹಳ್ಳಿ ದೊಡ್ಡ ಮರದ ಈ ಒಂದು ವಿನೂತನವಾದ ಸಾಂದರ್ಭಿಕವಾಗಿ ಶಾಶ್ವತವಾದ ಯೋಜನೆಯನ್ನು ಇವತ್ತು ನಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ರೈಲ್ವೆ ಇಲಾಖೆ ಅಭಿವೃದ್ಧಿಯ ಸಂಕೇತ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಭಾರತ ಸರ್ಕಾರ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಷ್ಟ್ರದ ಪ್ರಧಾನಿಗಳಾಗಿ ಯಾವ್ಯಾವುದಕ್ಕೆ ಆದ್ಯತೆ ವಲಯಗಳನ್ನು ಮಾಡಿ ಆದ್ಯತಾ ವಲಯದಲ್ಲಿ ರೈಲ್ವೆ ಮತ್ತು ಹೈವೇಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ. ರೈಲ್ವೆ ಒಂದು ಕಾಲದಲ್ಲಿ 5,000, 10 ಲಕ್ಷ, 20 ಲಕ್ಷ ಕೂಡ ಒದ್ದಾಡ್ತಕ್ಕಂಥ ಸಂದರ್ಭ ಇತ್ತು. ಅದನ್ನು ತಮ್ಮದೇ ಸ್ವಂತ ಏನು ಬಡ್ಜೆಟ್ ಇತ್ತು ಅದನ್ನು ಬೇರ್ಪಡಿಸಿ ಏನು ನಮ್ಮ ರಾಷ್ಟ್ರದ ಬಡ್ಜೆಟ್ನಲ್ಲೇ ಸೇರ್ಪಡೆ ಮಾಡಿಸಿ ಸುಮಾರು 2,93,000 ಕೋಟಿ ರೂಪಾಯಿ ಕೊಡೋದ್ರ ಮುಖೇನ ಭಾರತ ಸರ್ಕಾರ ಕರ್ನಾಟಕಕ್ಕೆ ತನ್ನದೇ ಆದಂಥ ಬಳುವಳಿಯನ್ನು ನೀಡುವ ಮುಖೇನ ಒಂದು ಹೊಸ ಚೈತನ್ಯವನ್ನು ಕೊಟ್ಟಿದೆ. ಬಂಧುಗಳೇ, ಸಮಸ್ಯೆ ಎಷ್ಟು ದೊಡ್ಡದಿತ್ತು ಮತ್ತು ಎಷ್ಟು ಭೀಕರ ಇತ್ತು ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ. ರೈಲಿಗೆ ಯಾವ ಬಸ್ಸು ಇಲ್ಲ, ಅಡೆತಡೆ ಯಾವ ಲಾರಿ ಇಲ್ಲ, ಯಾವ ಕಾರು ಇಲ್ಲ, ಮತ್ತು ಪೀಸ್ ಆದರೆ ಶರೀರನೇ ಸಿಗಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ದೇಶದ ಹಲವಾರು ಕಡೆಗಳಲ್ಲಿ ಇತ್ತು. ಇದೆಲ್ಲವನ್ನ ಸರಿ ಮಾಡಬೇಕು ಅನ್ನುವಂಥದ್ದನ್ನು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ತಕ್ಷಣ ತೀರ್ಮಾನ ಮಾಡಿದರು. ದೇಶದಲ್ಲಿ ಎಲ್ಲಿ ಕೂಡ ಲೆವೆಲ್ ಕ್ರಾಸಿಂಗ್ ಇರಬಾರ್ದು. ಇನ್ನೂ ಕೆಲವು ಕಡೆ ಇದೆ, ಅದನ್ನು ಸರಿ ಮಾಡುವಂಥ ದಿಕ್ಕಿನಲ್ಲಿ ಇವತ್ತು ಆದ್ಯತೆಯ ಮೇಲೆ ಸರಿ ಮಾಡೋದಂದರೆ ಆದ್ಯತೆಯ ಮೇಲೆ ಸರಿ ಮಾಡುವಂಥ ದಿಕ್ಕಿನಲ್ಲಿ ಮತ್ತು ROB ಅಥವಾ RUB ಮಾಡುವಂಥ ದಿಕ್ಕಿನಲ್ಲಿ ದೇಶ ಮುನ್ನಡೀತಾ ಇದೆ. ಶಾಂತಿ ಸುವ್ಯವಸ್ಥೆಯಿಂದ ಸರ್ವರಿಗೂ ಹೊರಗಡೆ ಹೇಳ್ತಾರೆ ನಮ್ಗೆ ಅವಕಾಶ ಕೊಡಲ್ಲ ಅಂತ. ಅರೆ, ನಮ್ಮ ಸಚಿವರು ಹೇಳಿದ್ದಾರೆ, ಸಂಸದೀಯ ವ್ಯವಹಾರ ಸಚಿವರು, ಬನ್ನಿ ನಾವು ಚರ್ಚೆ ಮಾಡೋಣ, ನಿಮಗೆ ಎಷ್ಟು ಸಮಯ ಬೇಕು ಅಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ನಮ್ಮ ಯುವಜನತೆ ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದ ಯುವಜನತೆಗೆ ಅರ್ಥ ಆಗಿದೆ. ಇವತ್ತಿನ ಸಾಮಾಜಿಕ ಜಾಲತಾಣ ಯುಗದಲ್ಲಿ ಒಂದೊಂದು ಕ್ಷಣದಲ್ಲಿ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಇವ್ರ ಆಟ ನಡೀತಾ ಇಲ್ಲ. ಇವತ್ತು ವಿದೇಶಿ ಶಕ್ತಿಗಳು ಏನೋ ಒಂದು ಪಟ್ಟಭದ್ರ ಹಿತಾಸಕ್ತಿಯನ್ನ ಬಳಸಿಕೊಂಡು ಇವತ್ತು ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕಂತ ಹೊರಟಿದ್ದಾರೆ. ಅದು ವಿಫಲ ಆಗಿದೆ. ಇಲ್ಲಿ ಮಾಡ್ತಕ್ಕಂಥ ನಿಮ್ಮ ಅನಾಚಾರಗಳು ಯಾವ ರಾಜ್ಯದಲ್ಲಿಲ್ಲ. ನಿಮಗೆ ಓಲೈಕೆ ರಾಜಕಾರಣ ಅಷ್ಟೇ ಇಂಪಾರ್ಟೆಂಟು, ನೀವು ಅಧಿಕಾರಕ್ಕೆ ಬರೋದು ಅಷ್ಟೇ ಇಂಪಾರ್ಟೆಂಟು. ಸಾಮಾನ್ಯ ಜನರಿಗೆ ಏನಾದ್ರೂ ನಿಮಗೆ ಅರಿವಿಲ್ಲ, ವಿದ್ಯಾರ್ಥಿಗಳ ಹಾಳಾಗೋದ್ರ ಪರಿವಿಲ್ಲ, ನಿಮಗೆ ಬೇರೆ ಏನೇ ಲಫಡಗಳಾದ್ರೂ ಪರವಾಗಿಲ್ಲ, ಹಗರಣಗಳಾದ್ರೂ ಪರವಾಗಿಲ್ಲ, ನೀವು ಏನ್ ಮಾಡಿದ್ರೂ ಪರವಾಗಿಲ್ಲ. ಆದ್ರೆ ಕೇವಲ ನಿಮ್ಮ ಅಧಿಕಾರಕ್ಕಾಗಿ ನೀವು ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿದೆ.
ಮಾಡಬೇಕನ್ನೋ ಆಸೆ ನನಗೆ. ಇಲ್ಲಿ ಕರೆಂಟ್ ಇರುವಾಗ ಸೋಲಾರ್ ವರ್ಕ್ ಆಗ್ತದೆ, ಆದರೆ ಇಲ್ಲಿ ನೇರವಾಗಿ ಅದು ಲೈನಿಗೆ ಹೋಗುವಂಥದ್ದು ಅಂತ ಆ ರೀತಿಯ ಒಂದು ಸಿಸ್ಟಮ್ ಇದು. ಮುಖ್ಯವಾಗಿ ಇದನ್ನು ಉತ್ಪಾದನಾ ಘಟಕ ಅಂತ ಹೇಳ್ತಾರೆ. ನಾವು ಬೇಕಾದರೆ ಇನ್ನು ಇನ್ವರ್ಟರ್ ಮಾಡ್ಕೋಬೋದು, ಒಂದು 2 ಇನ್ವರ್ಟರ್ ನಮ್ಮಲ್ಲಿ ಇದೆ. ಅದು ನಾವು ಕರೆಂಟ್ ಹೋದಾಗ ಬಳಕೆ ಮಾಡಬೇಕಂತ ಅವಕಾಶ ಇದೆ. ಮುಖ್ಯವಾಗಿ ಅದು ಹಸಿರು ಶಾಲೆ ಅಂತ ಹೇಳಿದರೆ ಗ್ರೀನ್ ಸ್ಕೂಲ್ ಅಂತ. ಈಗಾಗಲೇ ನಮ್ಮಲ್ಲಿ ಗಿಡ ಮರಗಳು ಬೇಕಾದಷ್ಟು ನೆಟ್ಟಿದ್ದೇವೆ. ಅದರ ಅಂಡರಲ್ಲಿ ಇದು ಸೋಲಾರ್ ಬಂದಿರುವ ಒಂದು ಸೋಲಾರ್ ಎನರ್ಜಿ ಒಂದು ಫೆಸಿಲಿಟಿ. ಇದರಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಯಾಕೆಂತ ಹೇಳಿದರೆ ಮುಂಚೆ ಎಲ್ಲ ನಮಗೆ ಕ್ಲಾಸಸ್ಸನ್ನು ಡಿಜಿಟಲೈಸ್ಡ್ ಕ್ಲಾಸಸ್ಗಳನ್ನು ಮಾಡುವಾಗೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು, ಆಗಾಗ ಕರೆಂಟ್ ಎಲ್ಲ ಹೋಗ್ತಾ ಇತ್ತು. ಆದರೆ ಈಗ ನಮ್ಮ ಸ್ಕೂಲ್ ಫುಲ್ಲಿ ಡಿಜಿಟಲೈಸ್ ಆಗಿದೆ. ಹೆಚ್ಚಾಗಿ ನಾವು ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸಲ್ಲಿ ಕ್ಲಾಸಸ್ಸನ್ನು ಮಾಡ್ತಾ ಇದ್ದೇವೆ. ಟೀಚರ್ಸಿಗೆ ಯೂಸ್ಫುಲ್ ಆಗಿದೆ, ಪ್ಲಸ್ ಮಕ್ಕಳಿಗೆ ಲರ್ನಿಂಗ್ ವಿತ್ ಫನ್ ಅಂತ ಹೇಳುವಂತಹ ಒಂದು ಐಡಿಯಾಸ್ ತುಂಬ ಒಳ್ಳೆ ಸಪೋರ್ಟಿವ್ ಆಗಿ ಸೋಲಾರ್ ಸಿಸ್ಟಮ್ ನಮಗೆ ಹೆಲ್ಪ್ಫುಲ್ ಆಗಿದೆ. ನಮಗೆ ಹಲವಾರು ಚಟುವಟಿಕೆಗಳು ನಡೆಯುತ್ತದೆ. ಹಾಗೆ ನಮ್ಮ ಶಾಲೆಯಲ್ಲಿ ಕರಾಟೆ, ಬ್ಯಾಂಡ್ ಸೆಟ್, ಸಂಗೀತ, ಭರತನಾಟ್ಯ ಹಲವಾರು ಚಟುವಟಿಕೆಗಳು ಆಗುತ್ತದೆ. ಮತ್ತು ನಮ್ಮ ಶಾಲೆಗೆ ಸೋಲಾರ್ ಉಪಯುಕ್ತತೆ ಇದೆ. ಹಾಗೆ ನಮ್ಮ ಶಾಲೆಯು ಹಸಿರು ಶಾಲೆಯಾಗಿದೆ. ನಮ್ಮ ಶಾಲೆ KPS ಶಾಲೆಯಾಗಿದೆ. ಚೆನ್ನಾಗಿ ಆಗ್ತದೆ, ನಮಗೆ ತುಂಬ ಖುಷಿಯಾಗ್ತದೆ. ಇಲ್ಲಿ ಹಲವಾರು ಟೀಚರ್ಸ್ನವರು ನಮಗೆ ಕಂಪ್ಯೂಟರ್ ಕಲಿಸಲಿಕ್ಕಿದ್ದಾರೆ. ಹಾಗೆ ನಮಗೆ ಕ್ರಾಫ್ಟ್ಗಳನ್ನು ಕಲಿಸುತ್ತಾರೆ. The industry cannot do a quality product, but we have conquered. We have not taken any technology from outside. I must stress here, we have not taken any experience from anywhere. We have managed with the people who are coming out to the college like you, and also the people who are working in the fields. Today, we have become one of the internationally reputed industry, exporting to about 30 countries. ಗಟ್ಟಿಮುಟ್ಟಾಗಿ ಕಾರ್ಯನಿರ್ವಹಿಸ್ತದೆ. ಆ ದೃಷ್ಟಿಯಲ್ಲಿ ನಾವು ಇತಿಹಾಸವನ್ನು ನೆನೆಸ್ಕೊಳ್ಬೇಕು. ನಾನು ಹಾಗಾಗಿ ಮಕ್ಕಳಿಗೆ ಯಾವಾಗಲೂ ಹೇಳ್ತೇನೆ, ಇತಿಹಾಸ ಗೊತ್ತಿದ್ದರೆ ಮಾತ್ರ ಭವಿಷ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಯಾವುದನ್ನು ನಗಣ್ಯ ಮಾಡಬೇಡಿ, ಕಲಿಯಿರಿ, ಹೊಸದಾಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನು ಕಲಿಯಿರಿ. ಆದರೆ ಯಾವತ್ತೂ ಸಹ ಹಳೆಯದನ್ನ ತ್ಯಾಜ್ಯ ಅಂತ ಬಿಸಾಡುವ ಮನೋಭಾವವನ್ನು ರೂಢಿಸ್ಕೊಳ್ಬೇಡಿ. ಒತ್ತಡವನ್ನು ನಿಯಂತ್ರಿಸಿಕೊಳ್ತಕ್ಕಂಥ ಒಂದು ಪ್ರೌಢಿಮೆಯನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಹೀಗಾಗಿ ನಾವು ಇದನ್ನು ಇನ್ಡೆಪ್ತ್ ಆಗಿ ಕಲೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತಂತ್ರಜ್ಞಾನದಿಂದ ನಮಗೆ ಆಗುವ ಪ್ರಯೋಜನ ಅಂದರೆ, ಈಗ ಏನಾದರೂ ಡಾಕ್ಟರ್ಸ್ ಕೂಡಲೇ ಅಟೆನ್ಷನ್ ಕೊಡಬೇಕಾಗಿರುತ್ತೆ. ಅವರಿಗೆ ಏನಾದರೂ ಈಗ ತುರ್ತು ಸಹಾಯ ಬೇಕಾಗಿರುತ್ತೆ, ಇಲ್ಲ ಟ್ರೀಟ್ಮೆಂಟ್ ಆಗದಿದ್ದರೆ ಅವರಿಗೆ ಸಾಯ್ತಾರೆ, ಹಾಗೇನಾದರೂ ಸಿಚುವೇಶನ್ ಇದ್ದರೆ ಅವರಿಂದ ಅದನ್ನು ಕೂಡಲೇ ರಿಕವರಿ ಮಾಡಲಿಕ್ಕೆ ಪ್ರಯಾರಿಟೈಸ್ ಮಾಡಿ. 500 ಮಕ್ಕಳುಗಳು 125 ಟೀಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರ ಪ್ರಯತ್ನ ಏನು ಅಂತ ಹೇಳಿದ್ರೆ, ನಾವು ಅವರಿಗೆ ಕೊಟ್ಟಿರುವಂಥ ರಿಯಲ್ ವರ್ಲ್ಡ್ ಪ್ರಾಬ್ಲಮನ್ನು AI ಯೂಸ್ ಮಾಡಿಕೊಂಡು ಅವರು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.